ರಾಜ್ಯದ ಕರಾವಳಿ ಭಾಗದಲ್ಲಿ ಈ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಜನ ನಲುಗಿ ಹೋಗಿದ್ದಾರೆ. ಮಧ್ಯಾಹ್ನ ಆದ್ರೆ ಸಾಕು, ಮನೆಯಿಂದ ಆಚೆ ಬರಕ್ಕಾಗಲ್ಲ, ಓಡಾಡಕ್ಕಾಗಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೆಚ್ಚು ಕಡಿಮೆ 40 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೂಡ ಹೆಚ್ಚು ತಾಪಮಾನ ದಾಖಲಾಗಿದೆಯಂತೆ. ಇದಕ್ಕೆಲ್ಲ ಕಾರಣ ಮರಗಳ ಮಾರಣ ಹೋಮಾನ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರಾವಳಿ ಜಿಲ್ಲೆಗಳಲ್ಲಿ ಉಷ್ಣ ಅಲೆ ಆರ್ಭಟ, ಬಿಸಿಲ ಝಳಕೆ ಕಡಲ ತಡಿಯ ಜನರು. ಬಿಸಿಲು ಎಂಥ ರಣ ಬಿಸಿಲು, ಕರಾವಳಿ ಇದುವರೆಗೂ ಕಾಣದ ಬಿಸಿಲು. ಬಿಸಿಲಿಂದ ಮೈ ಬಿಸಿಯಾಗಿ ನಡುಗುವ ಹಾಗಾಗಿದೆ. ಗರಿಷ್ಠ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ 40% ತಾಪಮಾನ ದಾಖಲಾಗಿದೆ. ಕರಾವಳಿಯಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಮರಗಳ ಮಾರಣ ಹೋಮ ಆಗಾಗ್ಗೆ ನಡೆಯುತ್ತಿರುತ್ತೆ. ಪರಿಸರ ಪ್ರೇಮಿಗಳ ಕೂಗು ಅಂದು ತಟ್ಟಲಿಲ್ಲ, ಆದರೆ ಈಗ ಬಿಸಿಲಿನ ಮೂಲಕ ತಟ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಗರಿಷ್ಠ ತಾಪಮಾನಕ್ಕೆ ಮರಗಳ ನಾಶವೇ ಕಾರಣವಂತೆ. ತಾಪಮಾನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಹೀಟ್ ವೇವ್ ಸ್ಟ್ರೋಕ್ನಿಂದಾಗಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮರಗಳನ್ನ ನಿರಂತರವಾಗಿ ಕಡಿತಾ ಇದ್ದೀವಿ, ಹಾಗೂ ಮರ ಕಡಿದ ಜಾಗಕ್ಕೆ ಮತ್ತೆ ನಾವು ಗಿಡಗಳನ್ನ ಅಥವಾ ಮರಗಳನ್ನ ಬೆಳೆಸುವ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಒಂದು. ಎರಡನೇದು, ಅತಿಯಾದ ಪ್ಲಾಸ್ಟಿಕ್ ಬಳಕೆ ಕೂಡ ನಾವು ಮಾಡ್ತಿದ್ದೀವಿ. 3 ಮತ್ತು ಪ್ರಮುಖ ಕಾರಣ ಅತಿಯಾದ ಕೈಗಾರಿಕಾಕರಣ ಹಾಗೂ ವಾಹನಗಳ ಬಳಕೆಯಿಂದ ನಮಗೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ, ಅದಕ್ಕೆ ಪರಿಸರಕ್ಕೆ ಎಗ್ಗಿಲ್ಲದೆ ಬಿಡುಗಡೆ ಆಗ್ತಾ ಇದೆ. ಈ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇರೋದ್ರಿಂದನೇ ನಮಗೆ ಅತಿ ಹೆಚ್ಚು ಉಷ್ಣಾಂಶದ ಏರುಪೇರಿಗೆ ಪ್ರಮುಖ ಕಾರಣ ಆಗ್ತಾ ಇದೆ. ಮಧ್ಯಾಹ್ನ 11ರಿಂದ 3ರವರೆಗೆ ಬಿಸಿಲಲ್ಲಿ ಹೋಗೋದನ್ನ ನಿಲ್ಲಿಸಬೇಕಿದೆ. ಮಕ್ಕಳನ್ನ ಬಿಸಿಲಲ್ಲಿ ಆಟವಾಡದಂತೆ ನೋಡಿಕೊಳ್ಳುವುದು ಉತ್ತಮ. ಹೀಗಾಗಿ ಶಾಲೆಗಳಿಗೆ ಹಾಗೂ ಹೆತ್ತವರಿಗೆ ಮಾಹಿತಿ ನೀಡಲು ಸುತ್ತೋಲೆಯನ್ನ ಆರೋಗ್ಯ ಇಲಾಖೆ ಕಳುಹಿಸಿದೆ. ವಾತಾವರಣದ ಉಷ್ಣಾಂಶ ನಮ್ಮೆಲ್ಲರೂ ತಿಳಿದ ಹಾಗೆ 35, 36 ಅಥವಾ 37 ಇದ್ದಲ್ಲಿ ಒಂದಷ್ಟು ನಾವು ಸಹಿಸಿಕೊಳ್ಳಬಹುದು. 38, 39ಕ್ಕೆ ಜಾಸ್ತಿ ಆದಲ್ಲಿ, ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಈ ಆರ್ದ್ರತೆ ಅಥವಾ ನಾವು ಏನು ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಇದರಿಂದ ಕೂಡ ಶೆಕೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಿಂದ ಕೂಡ ಸಮಸ್ಯೆ ಆಗ್ತಾ ಇದೆ. ಒಟ್ಟಿನಲ್ಲಿ ಪರಿಸರ ಕಾಪಾಡದೆ ಬಿಸಿದಂತೂ ಸುಡುತ್ತಿದೆ. ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಾಜ್ಯದ ಕರಾವಳಿ ಭಾಗದಲ್ಲಿ ಈ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಜನ ನಲುಗಿ ಹೋಗಿದ್ದಾರೆ. ಮಧ್ಯಾಹ್ನ ಆದ್ರೆ ಸಾಕು, ಮನೆಯಿಂದ ಆಚೆ ಬರಕ್ಕಾಗಲ್ಲ, ಓಡಾಡಕ್ಕಾಗಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೆಚ್ಚು ಕಡಿಮೆ 40 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೂಡ ಹೆಚ್ಚು ತಾಪಮಾನ ದಾಖಲಾಗಿದೆಯಂತೆ. ಇದಕ್ಕೆಲ್ಲ ಕಾರಣ ಮರಗಳ ಮಾರಣ ಹೋಮಾನ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರಾವಳಿ ಜಿಲ್ಲೆಗಳಲ್ಲಿ ಉಷ್ಣ ಅಲೆ ಆರ್ಭಟ, ಬಿಸಿಲ ಝಳಕೆ ಕಡಲ ತಡಿಯ ಜನರು. ಬಿಸಿಲು ಎಂಥ ರಣ ಬಿಸಿಲು, ಕರಾವಳಿ ಇದುವರೆಗೂ ಕಾಣದ ಬಿಸಿಲು. ಬಿಸಿಲಿಂದ ಮೈ ಬಿಸಿಯಾಗಿ ನಡುಗುವ ಹಾಗಾಗಿದೆ. ಗರಿಷ್ಠ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ 40% ತಾಪಮಾನ ದಾಖಲಾಗಿದೆ. ಕರಾವಳಿಯಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಮರಗಳ ಮಾರಣ ಹೋಮ ಆಗಾಗ್ಗೆ ನಡೆಯುತ್ತಿರುತ್ತೆ. ಪರಿಸರ ಪ್ರೇಮಿಗಳ ಕೂಗು ಅಂದು ತಟ್ಟಲಿಲ್ಲ, ಆದರೆ ಈಗ ಬಿಸಿಲಿನ ಮೂಲಕ ತಟ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಗರಿಷ್ಠ ತಾಪಮಾನಕ್ಕೆ ಮರಗಳ ನಾಶವೇ ಕಾರಣವಂತೆ. ತಾಪಮಾನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಹೀಟ್ ವೇವ್ ಸ್ಟ್ರೋಕ್ನಿಂದಾಗಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮರಗಳನ್ನ ನಿರಂತರವಾಗಿ ಕಡಿತಾ ಇದ್ದೀವಿ, ಹಾಗೂ ಮರ ಕಡಿದ ಜಾಗಕ್ಕೆ ಮತ್ತೆ ನಾವು ಗಿಡಗಳನ್ನ ಅಥವಾ ಮರಗಳನ್ನ ಬೆಳೆಸುವ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಒಂದು. ಎರಡನೇದು, ಅತಿಯಾದ ಪ್ಲಾಸ್ಟಿಕ್ ಬಳಕೆ ಕೂಡ ನಾವು ಮಾಡ್ತಿದ್ದೀವಿ. 3 ಮತ್ತು ಪ್ರಮುಖ ಕಾರಣ ಅತಿಯಾದ ಕೈಗಾರಿಕಾಕರಣ ಹಾಗೂ ವಾಹನಗಳ ಬಳಕೆಯಿಂದ ನಮಗೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ, ಅದಕ್ಕೆ ಪರಿಸರಕ್ಕೆ ಎಗ್ಗಿಲ್ಲದೆ ಬಿಡುಗಡೆ ಆಗ್ತಾ ಇದೆ. ಈ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇರೋದ್ರಿಂದನೇ ನಮಗೆ ಅತಿ ಹೆಚ್ಚು ಉಷ್ಣಾಂಶದ
ಏರುಪೇರಿಗೆ ಪ್ರಮುಖ ಕಾರಣ ಆಗ್ತಾ ಇದೆ. ಮಧ್ಯಾಹ್ನ 11ರಿಂದ 3ರವರೆಗೆ ಬಿಸಿಲಲ್ಲಿ ಹೋಗೋದನ್ನ ನಿಲ್ಲಿಸಬೇಕಿದೆ. ಮಕ್ಕಳನ್ನ ಬಿಸಿಲಲ್ಲಿ ಆಟವಾಡದಂತೆ ನೋಡಿಕೊಳ್ಳುವುದು ಉತ್ತಮ. ಹೀಗಾಗಿ ಶಾಲೆಗಳಿಗೆ ಹಾಗೂ ಹೆತ್ತವರಿಗೆ ಮಾಹಿತಿ ನೀಡಲು ಸುತ್ತೋಲೆಯನ್ನ ಆರೋಗ್ಯ ಇಲಾಖೆ ಕಳುಹಿಸಿದೆ. ವಾತಾವರಣದ ಉಷ್ಣಾಂಶ ನಮ್ಮೆಲ್ಲರಿಗೂ ತಿಳಿದ ಹಾಗೆ 35, 36 ಅಥವಾ 37 ಇದ್ದಲ್ಲಿ ಒಂದಷ್ಟು ನಾವು ಸಹಿಸಿಕೊಳ್ಳಬಹುದು. 38, 39ಕ್ಕೆ ಜಾಸ್ತಿ ಆದಲ್ಲಿ, ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಈ ಆರ್ದ್ರತೆ ಅಥವಾ ನಾವು ಏನು ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಇದರಿಂದ ಕೂಡ ಶೆಕೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಿಂದ ಕೂಡ ಸಮಸ್ಯೆ ಆಗ್ತಾ ಇದೆ. ಒಟ್ಟಿನಲ್ಲಿ ಪರಿಸರ ಕಾಪಾಡದೆ ಬಿಸಿದಂತೂ ಸುಡುತ್ತಿದೆ. ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಾಜ್ಯದ ಕರಾವಳಿ ಭಾಗದಲ್ಲಿ ಈ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಜನ ನಲುಗಿ ಹೋಗಿದ್ದಾರೆ. ಮಧ್ಯಾಹ್ನ ಆದ್ರೆ ಸಾಕು, ಮನೆಯಿಂದ ಆಚೆ ಬರಕ್ಕಾಗಲ್ಲ, ಓಡಾಡಕ್ಕಾಗಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೆಚ್ಚು ಕಡಿಮೆ 40 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೂಡ ಹೆಚ್ಚು ತಾಪಮಾನ ದಾಖಲಾಗಿದೆಯಂತೆ. ಇದಕ್ಕೆಲ್ಲ ಕಾರಣ ಮರಗಳ ಮಾರಣ ಹೋಮಾನ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರಾವಳಿ ಜಿಲ್ಲೆಗಳಲ್ಲಿ ಉಷ್ಣ ಅಲೆ ಆರ್ಭಟ. ಬಿಸಿಲ ಝಳಕೆ ಕಡಲ ತಡಿಯ ಜನರು. ಬಿಸಿಲು ಎಂಥ ರಣ ಬಿಸಿಲು. ಕರಾವಳಿ ಇದುವರೆಗೂ ಕಾಣದ ಬಿಸಿಲು. ಬಿಸಿಲಿಂದ ಮೈ ಬಿಸಿಯಾಗಿ ನಡುಗುವ ಹಾಗಾಗಿದೆ. ಗರಿಷ್ಠ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ 40% ತಾಪಮಾನ ದಾಖಲಾಗಿದೆ. ಕರಾವಳಿಯಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಮರಗಳ ಮಾರಣ ಹೋಮ ಆಗಾಗ್ಗೆ ನಡೆಯುತ್ತಿರುತ್ತೆ. ಪರಿಸರ ಪ್ರೇಮಿಗಳ ಕೂಗು ಅಂದು ತಟ್ಟಲಿಲ್ಲ, ಆದರೆ ಈಗ ಬಿಸಿಲಿನ ಮೂಲಕ ತಟ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಗರಿಷ್ಠ ತಾಪಮಾನಕ್ಕೆ ಮರಗಳ ನಾಶವೇ ಕಾರಣವಂತೆ. ತಾಪಮಾನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಹೀಟ್ ವೇವ್ ಸ್ಟ್ರೋಕ್ನಿಂದಾಗಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮರಗಳನ್ನ ನಿರಂತರವಾಗಿ ಕಡಿತಾ ಇದ್ದೀವಿ ಹಾಗೂ ಮರ ಕಡಿದ ಜಾಗಕ್ಕೆ ಮತ್ತೆ ನಾವು ಗಿಡಗಳನ್ನ ಅಥವಾ ಮರಗಳನ್ನ ಬೆಳೆಸುವ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಒಂದು. ಎರಡನೇದು, ಅತಿಯಾದ ಪ್ಲಾಸ್ಟಿಕ್ ಬಳಕೆ ಕೂಡ ನಾವು ಮಾಡ್ತಿದ್ದೀವಿ. 3 ಮತ್ತು ಪ್ರಮುಖ ಕಾರಣ ಅತಿಯಾದ ಕೈಗಾರಿಕಾಕರಣ ಹಾಗೂ ವಾಹನಗಳ ಬಳಕೆಯಿಂದ ನಮಗೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಅದಕ್ಕೆ ಪರಿಸರಕ್ಕೆ ಎಗ್ಗಿಲ್ಲದೆ ಬಿಡುಗಡೆ ಆಗ್ತಾ ಇದೆ. ಈ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇರೋದ್ರಿಂದನೇ ನಮಗೆ ಅತಿ ಹೆಚ್ಚು ಉಷ್ಣಾಂಶದ ಏರುಪೇರಿಗೆ ಪ್ರಮುಖ ಕಾರಣ ಆಗ್ತಾ ಇದೆ. ಮಧ್ಯಾಹ್ನ 11ರಿಂದ 3ರವರೆಗೆ ಬಿಸಿಲಲ್ಲಿ ಹೋಗೋದನ್ನ ನಿಲ್ಲಿಸಬೇಕಿದೆ. ಮಕ್ಕಳನ್ನ ಬಿಸಿಲಲ್ಲಿ ಆಟವಾಡದಂತೆ ನೋಡಿಕೊಳ್ಳುವುದು ಉತ್ತಮ. ಹೀಗಾಗಿ ಶಾಲೆಗಳಿಗೆ ಹಾಗೂ ಹೆತ್ತವರಿಗೆ ಮಾಹಿತಿ ನೀಡಲು ಸುತ್ತೋಲೆಯನ್ನ ಆರೋಗ್ಯ ಇಲಾಖೆ ಕಳುಹಿಸಿದೆ. ವಾತಾವರಣದ ಉಷ್ಣಾಂಶ